ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಅಲ್ಲಿ 5 ಸಲ ಫಸ್ಟ್ ಪ್ಲೇಸ್ ಎಲ್ಲ ಇವೆಲ್ಲದರಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ 5 ಟೈಮ್ಸ್ ಅಷ್ಟೇ ಬಂದಿದ್ದು. 1 2 3 4 ರೆಡಿ. ಲೆಗ್ ಚೇಂಜ್. ಇವಾಗ ರೈಟ್ ಫ್ರಂಟ್ ಇಡ್ರಿ, ಲೆಫ್ಟ್ ಬ್ಯಾಕ್. 2 ಊಟ ಮಾಡ್ತಿರಲ್ಲ. 2 3 4 ರೆಡಿ. ಇವಾಗ 2 ಕೌಂಟ್. 4 ಕೌಂಟ್ ಬಂತ ಎಲ್ಲರಿಗೂ? ನೆಕ್ಸ್ಟ್ 2 ಕೌಂಟ್. ರೆಡಿ. ರೈಟ್ ಲೆಗ್ ಮತ್ತೆ ರೈಟ್. 1 2 1 2 ಫುಲ್ ಕಿಕ್ ಮಾಡಬೇಕು. ಲಿಫ್ಟ್ ಮಾಡಿ. ರೆಡಿ. ನಮ್ಮ ಸ್ಟ್ಯಾನ್ಸ್ ಗೋ. ಗೊತ್ತಾಯ್ತಾ ಕಿಕ್? ಇವಾಗ ಎಷ್ಟು ಲಾಕ್ ಅಂಡ್ ರಿಲೀಸ್ ಹೇಳ್ಕೊಡೋಣ. ಒಂದು 4. ಜಸ್ಟ್ ಇಲ್ಲಿ ಈ ಬರಳಿ ಕಡೆ ಐತಾ? ಹೆಬ್ಬೊಟ್ ಕಾಣಿಸ್ತತಾ? ಎಲ್ಲ ನೋಡ್ಕೊಳ್ಳಿ. ಹೆಬ್ಬೊಟ್ ಐತಾ? ಅವ್ರು ಎಷ್ಟಾದ್ರೂ ಟೈಟ್ ಇಡಿ. ಟೈಟ್ ಹೆಬ್ಬೊಟ್ ಯಾವ ಸೈಡ್ ಐತೆ ಆ ಸೈಡ್ ನೆಕ್ ತಿರ್ಗಿಸಿದ್ರೆ ಮುಗೀತು, ಬಿಟ್ಟು ಬಿಡ್ತದೆ. ಸುಮ್ಮನೆ ಹಿಂಗಿಂಗ್ ಮಾಡಿದ್ರೆ ನಿಮಗೆ ಇದಾಗ್ತದೆ. ಫಸ್ಟ್ ನೋಡ್ಕೊಳ್ರಿ, ನೀವು ಮಾಡುವಂತ್ರಿ. ಜಸ್ಟ್ ಹಿಂಗ್ ಟರ್ನ್ ಆದ್ರೆ ಮುಗೀತು. ರೆಡಿ. ನೆಕ್ಸ್ಟ್ ಇನ್ನೊಂದು ಹೌದಿಲ್ಲ ಆಗ್ತಾವ ಕಾಮನ್ ಈಗೆಲ್ಲ. ಜಸ್ಟ್ ಇದು ಈ ಕೈಯಿಂದ ಇದು ಕ್ಯಾಚ್, ಟರ್ನ್. ರೆಡಿ. ಈಗ ಹೇಳ್ಕೊಟ್ನಲ್ಲ ಕಿಕ್, ನೆನ್ಪೈತಿ? ಅವಾಗ ಸುಮ್ಮನೆ ಹೆಂಗೆ ಕಿತ್ತಾಡಬಾರ್ದು. ಜಸ್ಟ್ ಇಲ್ಲಿ ಇರ್ತಾವ ನೋಡ್ರಿ, ಇದು ಎಲ್ಲ ಇಲ್ಲಿ ಸರ್. ಜಸ್ಟ್ ಇಲ್ಲಿ ಹೊಡೆದ್ರೆ ಆಟೋಮೆಟಿಕ್ ನೋವು ಆಗ್ತದೆ ಯಾರಿಗೆ ಆಗಿ. ರೆಡಿ. ಇಲ್ಲಿದೆ ಅಲ್ಲ, ಇಲ್ಲಿ ಟ್ಯಾಪ್ ಮಾಡ್ಬೇಕು. ಓಕೆನಾ? ಇಲ್ಲಿ ಹೊಡೆದ್ರೆ ಆಟೋಮೆಟಿಕ್ ಚುಚ್ಚಾಕ್ ಬಂದ್ಮೇಲೆ ಇಲ್ಲಿ ಇಡಿ. ಕರೆಕ್ಟ್. ಇಲ್ಲಿ ಇಡಿ. ಈ ರೈಟ್ ಹ್ಯಾಂಡ್ ಐತಲ್ಲ, ಇದನ್ನ ಕ್ಯಾಚ್ ಅವರೇ ಬಿಡ್ತಾರೆ. ಹೌದಾ? ಇದು ಸ್ಟಾಪ್. ಇಲ್ಲಿಂದ ಎಲ್ಬೋ ಸ್ಟ್ರೈಕ್ ಅಂತಾರೆ ಇದಕ್ಕೆ. ಓಕೆ. ಇಲ್ಲಿಂದ ಕ್ಯಾಚ್, ಟರ್ನ್. ಇಲ್ಲಿಂದ ಪಂಚನೂ ಮಾಡ್ಬೋದು. ಪುಷ್ ಮಾಡಿದ್ರೆ ಮುಗೀತು. ಓಕೆ. ಪುಷ್ ರಿಲೀಸ್. ನೀನೇ ಪುಷ್ ಮಾಡಿ. ಓಪನ್ ಆದ್ರೂ ಮಾಡ್ಬೋದು, ಇಲ್ಲ ಪುಷ್ ಆದ್ರೂ ಮಾಡ್ಬೋದು. ರೆಡಿ. ಸ್ಟ್ರೈಟ್ ಇರ್ತದ, ಪುಷ್ ಮಾಡಿದ್ರೆ ರಿಲೀಸ್ ಅಷ್ಟೇ. ಇವೆಲ್ಲ ಸಿಂಪಲ್. ಲೆಫ್ಟ್ ಲೆಗ್ ಕ್ಲೋಸ್, 2 ಟ್ಯಾಪ್, 3 ಬೆಂಡ್, 4 ಅಪ್, 5 6. ಕಾಲು ಎತ್ತಿ ಇಡಂಗಿಲ್ಲ, ಜಸ್ಟ್ ಸ್ಲೈಡ್ ಅಷ್ಟೇ. ರೆಡಿ. 1 ಸೆಕೆಂಡ್. 1 2 ಟ್ಯಾಪ್, 3 ಬೆಂಡ್, 4 5 6. ರೆಡಿ. 3 ಕೌಂಟ್. ಸ್ಟ್ಯಾಂಡ್. 1 ಕ್ಲೋಸ್, ಟ್ಯಾಪ್, ಬ್ಯಾಲೆನ್ಸ್. 2 ಜೋರ್ ಹೊಡಂಗಿಲ್ಲ, ಜಸ್ಟ್ ರಿಲೀಸ್ ಅಷ್ಟೇ. 3 4 ಲೆಫ್ಟ್ ಲೆಗ್. 1 2 3